ಹಳ್ಳಿಯೊಂದರಲ್ಲಿ ಮಾರಿಯಾ ಎಂಬ ಹಳೆಯ ಜಾಗವಿತ್ತು. ಜನರು ಆ ಸ್ಥಳವನ್ನು ಅವೋಹಳಿಯ ದೈವವಾಸ ಸ್ಥಳವೆಂದು ಭಯಪಡುತ್ತಿದ್ದರು. ತಾಯಂದಿರು ಮಕ್ಕಳನ್ನು ಅಲ್ಲಿ ಹೋಗಬೇಡ ಎಂದು ಎಚ್ಚರಿಸುತ್ತಿದ್ದರು. ಆದರೆ ಊರಿನ ಯುವಕ ಗಣೇಶ್ ಇದನ್ನು ನಂಬದೆ ಅಲ್ಲಿಗೆ ಹೋಗಲು ನಿರ್ಧರಿಸಿದ. ಒಂದು ರಾತ್ರಿ ದಪದಪಿಸಿ ಉರಿಯುವ ಪಜಲು ಬಾನಾಟಿ ಹಿಡಿದು ಗಣೇಶ್ ಮಾರಿಯಾ ಕಡೆಗೆ ನಡೆದುಕೊಂಡು ಹೋದ. ಅಲ್ಲಿ ತಲುಪಿದಾಗ ತಕ್ಷಣವೇ ತೀವ್ರ ಗಾಳಿ ಬೀಸಿತು, ಮರಗಳು ನಡುಗಲಾರಂಭಿಸಿದವು ಮತ್ತು ಹತ್ತಿರದಲ್ಲೇ ಸ್ಟ್ರೇಂಜ್ ಸೌಂಡ್ಸ್ ಕೇಳಿಬಂದವು. ಹಠಾತ್ ಅಲ್ಲಿ ಹಳೆಯ ಒಣ ಮರದಿಂದ ಒಂದು ನೆರಳು ಕೆಳಗೆ ಬಿತ್ತು. ಗಣೇಶ್ ದಿಗ್ಭ್ರಮಿತನಾದ ಮತ್ತು ಹಿಂದಿರುಗಲು ಪ್ರಯತ್ನಿಸಿದಾಗ ಏನೋ ಬಿಗಿದ ಹಸಿರು ಕೈ ಅವನ ಕೈ ಹಿಡಿದಂತೆ ಭಾಸವಾಯಿತು. ಆತಂಕದಿಂದ ಅವನು ಕಿವಿಯಲ್ಲಿ ಶಬ್ದ ಕೇಳಿದ, ನೀನು ಇಲ್ಲಿ ಯಾಕೆ ಬಂದೆ? ಗಣೇಶ್ ಬೆಚ್ಚಿಬಿದ್ದರೂ ಧೈರ್ಯವಾಗಿ ಮುಂದೆ ಸಾಗಿದ. ಅದು ಯಾವುದೋ ಹಳೆಯ ತೊಟ್ಟಿಯಂತಿತ್ತು. ಅದರಲ್ಲಿ ಅವನಿಗೆ ಹೊಳೆಯುವ ಗಾತ್ರದ ಕೆಂಪು ಕಣ್ಣುಗಳು ಗೋಚರಿಸಿದವು. ಗಣೇಶ್ನ ಓಟ ಪ್ರಾರಂಭವಾಯಿತು. ಊರಿನವರು ಈ ವಿಷಯ ಕೇಳಿದಾಗ ಯಾರೂ ಪುರಾಣವನ್ನೇ ನಂಬಿಲ್ಲ, ಆದರೆ ಆಗಿನಿಂದ ಈ ಸ್ಥಳವನ್ನು ಯಾರೂ ಭೇಟಿ ಮಾಡಲಿಲ್ಲ. ಪಾಠ: ನಾವು ಯಾವಾಗಲೂ ಧೈರ್ಯ ಮಾಡಬೇಕು, ಆದರೆ ಅತಿಶಯ ಸಸವು ಅಪಾಯ ತರಬಹುದು.